ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಿನಲ್ಲಿ ಫುಟ್ಪಾತ್ ವ್ಯಾಪಾರಿಗಳಿಗೆ ಅತಿ ದೊಡ್ಡ ಶಾಕ್ ಅನ್ನ ಜಿಬಿಎ ಕೊಟ್ಟಿದೆ. ತತ್ಕ್ಷಣಕ್ಕೆ ಫುಟ್ಪಾತ್ ಮೇಲೆ ಯಾರೆಲ್ಲ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೋ ಅದನ್ನ ತೆರವು ಮಾಡಬೇಕು. ತೆರವು ಮಾಡದೆ ಹೋದ್ರೆ ಅಧಿಕಾರಿಗಳೇ ಬರ್ತಾರೆ, ತೆರವು ಮಾಡುವಂತಹ ಕೆಲಸಗಳು ಆಗ ಹೋಗುತ್ತೆ ಅಂತ. ಸಿಲಿಕಾನ್ ಸಿಟಿಯಲ್ಲಿ ಇವತ್ತಿನಿಂದ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆಗುತ್ತೆ. ಜಿಬಿಎ ವ್ಯಾಪ್ತಿಯಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಇವತ್ತು ಆಗುತ್ತೆ. ಬಹುತೇಕರಿಗೆ ನೋಟಿಸ್ ಕೊಟ್ಟಿರ್ತಾರೆ, ಇಲ್ಲಿಂದ ಶಿಫ್ಟ್ ಮಾಡಿ ನಿಮ್ಮ ಅಂಗಡಿಯನ್ನ ಅಂತ. ಬಹುತೇಕ ಕೇಳಲ್ಲ, ಅಲ್ಲೇ ವ್ಯಾಪಾರ ವಹಿವಾಟುಗಳನ್ನ ನಡೆಸ್ತಾ ಇದ್ರು. ಫುಟ್ಪಾತ್ ಪಾದಚಾರಿಗಳಿಗೆ ಮುಕ್ತವಾಗಿರಬೇಕು ಅನ್ನೋ ಕಾರಣಕ್ಕೇನೆ ಜಿಬಿಎ ಈಗ ವ್ಯಾಪಾರಿಗಳನ್ನ ಅಲ್ಲಿಂದ ತೆರವುಗೊಳಿಸುವ ಕಾರ್ಯಾಚರಣೆಗೆ ಅಧಿಕೃತವಾಗಿ ಇವತ್ತು ಕೈ ಹಾಕ್ತಾ ಇದೆ. ಒತ್ತುವರಿದಾರರಿಗೆ ತೆರವು ಮಾಡುವಂತೆ ಖಡಕ್ ಸೂಚನೆ ಕೊಟ್ಟಿದ್ದು, ತೆರವು ಮಾಡದಿದ್ರೆ ದಂಡ ಫಿಕ್ಸ್ ಮತ್ತು ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡ್ಬಿಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದೆಯಂತೆ ಜಿಬಿಎ. ಫುಟ್ಪಾತ್ ಮೇಲೆ ಅಂಗಡಿ ಇಟ್ಟರೆ ಬೀಳುತ್ತೆ ಭಾರಿ ದಂಡ. ನಿನ್ನೆ ತನಕ ಫುಟ್ಪಾತ್ ವ್ಯಾಪಾರಿಗಳಿಗೆ ಡೆಡ್ಲೈನ್ ನೀಡಲಾಗಿತ್ತು. ಫುಟ್ಪಾತ್ ಮೇಲೆ ವಾಹನಗಳ ಪಾರ್ಕಿಂಗೂ ಕೂಡ ನಿಷೇಧವನ್ನ ಹೇರಲಾಗಿದೆ. 2000 ಕಿಲೋಮೀಟರ್ ಪಾದಚಾರಿ ಸುರಕ್ಷತಾ ಅಭಿಯಾನಕ್ಕೆ ತಯಾರಿಗಳಾಗ್ತಾ ಇದ್ದು, ಫುಟ್ಪಾತ್ ಮೇಲಿನ ಅಂಗಡಿ, ಜಾಹೀರಾತು ಫಲಕಗಳ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಫುಟ್ಪಾತ್ನಲ್ಲಿ ವಾಹನ ಪಾರ್ಕಿಂಗ್ ಮಾಡಿದ್ರೆ ಟೋಯಿಂಗ್ ಮಾಡೋದು ಕೂಡ ನಿಶ್ಚಿತ ಅಂತ ಜಿಬಿಎ ಎಚ್ಚರಿಕೆ ಕೊಟ್ಟಿದೆ. ಫುಟ್ಪಾತ್ ಮೇಲೆ ಪಾದಚಾರಿಗಳು ಓಡಾಡೋದಕ್ಕೆ ಅವಕಾಶನೇ ಸಿಗ್ತಾ ಇಲ್ಲ. ಬಹುತೇಕ ಕಡೆ ಎಲ್ಲಿ ನೋಡ್ತೀವಲ್ಲಿ ಅಂಗಡಿಗಳೇ ಇರುತ್ತೆ. ಅಂಗಡಿ ತೆರವು ಮಾಡಬೇಕು, ಫುಟ್ಪಾತ್ ಮೇಲೆ ಇಟ್ಕೊಳ್ಬಾರ್ದು ಅಂತ ಹೇಳಿದ್ರು ಕೂಡ ಅಲ್ಲೇ ಇಟ್ಕೊಂಡು ವ್ಯಾಪಾರ ವಹಿವಾಟು ಮಾಡ್ತಾ ಇದ್ರು. ನಿನ್ನೆ ತನಕ ಡೆಡ್ಲೈನ್ ಕೊಟ್ಟಿದ್ರು ಜಿಬಿಎ ಅಧಿಕಾರಿಗಳು ತೆರವು ಮಾಡಿ ಅಂತ. ಯಾರು ಕೇಳಿಲ್ವೋ ಈಗಲೂ ಕೂಡ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೋ ನಾವೇ ಬರ್ತೀವಿ ತೆರವು ಮಾಡ್ತೀವಿ ಅಂತ ಜಿಬಿಎ ಅಧಿಕಾರಿಗಳು ಹೇಳ್ತಿದ್ದಾರೆ.